ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಬಂದರೆ ಬೆಳಿಗ್ಗೆನೇ ನಾನು ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ. ಏನು ಬೇಗ ಕಳಿಸ್ಬಿಡ್ತೀವಲ್ವ ಸ್ಕೂಲಿಗೆ, ಆಮೇಲೆ ನನಗೆ ಟೈಮ್ ಇರುತ್ತೆ. ಸೊ ಅಡುಗೆಗೆ ರೆಡಿ ಮಾಡೋದು, ಬೇರೆ ನನ್ನ ವೀಡಿಯೋ ಕೆಲಸ, ಎಡಿಟಿಂಗ್ ಕೆಲಸ ಈ ಥರದ್ದೆಲ್ಲ ಮಾಡ್ತಾನೆ ಇರ್ತೀನಿ. ಸೊ ಅವತ್ತು ಚಂದು ಮೊಸರು ಬೇಕಂತ ಕೇಳಿದ್ರು. ಸೊಪ್ಪೆಲ್ಲ ಅವರೇ ಹೋಗಿ ತೊಗೊಂಡು ಬಂದರು. ಜಿಯನ್ ಬಿಟ್ಟು ಅವ್ರಿಗೂ ಟೈಮ್ ಇರುತ್ತೆ ಇವಾಗ. ಸೊ ಮೊದಲು ಜಿಯನ್ 9 o'clock ಕರ್ಕೊಂಡು ಹೋಗ್ಬಿಡ್ತಾ ಇದ್ರು. ಅವಾಗ ಅವ್ರಿಗೆ ಇಮಿಡಿಯೇಟಾಗಿ ಹಿಂದೆನೇ ಕಾಲ್ ಸ್ಟಾರ್ಟ್ ಆಗಿಬಿಡ್ತಾ ಇತ್ತು. ಬಟ್ ಇವಾಗ ಟೈಮ್ ಇರುತ್ತೆ. ಸೊ ಅದಕ್ಕೆ ಅವರು ಹೋಗಿ ಸೊಪ್ಪೆಲ್ಲ ತಂದುಕೊಟ್ರು. ಅದರಿಂದ ಮೊಸಪ್ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ನಾನು. ಆಮೇಲೆ ಸೊಪ್ಪೆಲ್ಲ ಕ್ಲೀನ್ ಮಾಡಿದೆಲ್ಲ ಆದಮೇಲೆ ಸೊಪ್ಪೆಲ್ಲ ತೊಳ್ಕೊಂಡು ಸಾಂಬಾರು ಮಾಡೋದಕ್ಕೆ ಮಸಾಲ ಎಲ್ಲ ರೆಡಿ ಮಾಡಿಕೊಂಡೆ. ಏನು ಬೇರೆ ಇಲ್ಲ ಇವಾಗ, ನಮಗೆ ಮಧ್ಯಾಹ್ನ ಲಂಚ್ ಇರೋಲ್ವಲ್ಲ. ಸೊ ಸ್ವಲ್ಪ ಬೇಜಾರೆ, ಏನು ಮಾಡೋಕ್ಕಾಗಲ್ಲ. ನೈಟ್ ಬಂದು ತಿಂತಾನಲ್ಲ ಅಂತ ಇರುತ್ತೆ. ಅಡುಗೆ ಎಲ್ಲ ಆಯಿತು. ಮೊಸಪ್ ಮಾಡಿ, ರಾಗಿ ಮುದ್ದೆ ಮಾಡಿ, ಹಾಗೆ ರೈಸ್ ಮಾಡಿದ್ದೀನಿ. ಚಂದು ಕಾಲೇಜ್ ಇದ್ದಾರೆ, ಬಟ್ ನಾನು ತುಂಬ ಹೊಟ್ಟೆ ಸುತ್ತಾ ಇದೆ. ಸೊ ಅದಕ್ಕೆ ನಾನು ಊಟ ಮಾಡ್ತಿದ್ದೀನಿ. ಚಂದು ಬಂದಮೇಲೆ ಅವ್ರಿಗೆ ನಾನು ಊಟ ಹಾಕ್ಕೊಡ್ತೀನಿ. ಆಮೇಲೆ ಹೋಗಿ ಅವರು ಜಿಯನ್ ಕರ್ಕೊಂಡು ಬರ್ತಾರೆ. ಸ್ವಲ್ಪ ತುಪ್ಪ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನನ್ನ ಇವತ್ತಿನ ಲಂಚ್ ರೆಡಿ ಆಗಿದೆ. ಸಂಜೆಗೆ ಮತ್ತೆ ಚಪಾತಿ ಹಿಟ್ಟು ಕೂಡ ರೆಡಿ ಮಾಡಿ ಇಟ್ಬಿಡ್ತೀನಿ. ಇವಾಗ ಅಗಾರೋ ಅವ್ರದ್ದು ಇದು ಮಿಕ್ಸರ್ ಏನಿದೆ ತುಂಬ ಹೆಲ್ಪ್ ಆಗ್ತಿದೆ ಇದರಿಂದ ನನಗೆ ಚಪಾತಿ ಹಿಟ್ಟೆಲ್ಲ ರೆಡಿ ಮಾಡೋದಕ್ಕೆ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಸೊ ನಿನ್ನೆ ಬ್ಲಾಗ್ ನೋಡ್ತಾ ಇದ್ವಿ, ನಾನು ಇವತ್ತು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ನಿನ್ನೆ ಆಫ್ಟರ್ನೂನ್ ನಾನು ಈವ್ನಿಂಗ್ ಟೀ ಕುಡಿಯೋಣ ಅಂತ ಹೋದ್ವಿ. ಅಂದರೆ ನಂಗೆ ಒಂದು ಬ್ಲೌಸ್ ಸ್ಟಿಚಿಂಗ್ ಕೊಡೋದಿತ್ತು. ಸೊ ರೆಡ್ ಕಲರ್ ಸ್ಯಾರಿ ತುಂಬ ದಿನ ಆಗಿತ್ತು, ಕೊಟ್ಟೇ ಇರಲಿಲ್ಲ. ತೊಗೊಂಡೋಗಿ ಕೊಟ್ಬಿಟ್ಟು ಹಾಗೆ ನಾನಿವಾಗ ಸೊ ತೊಗೊಂಡೋಗಿ ಕೊಟ್ಬಿಟ್ಟು ಹಾಗೆ ಟೀ ಕುಡ್ಕೊಂಡು ಆಮೇಲೆ ವಾಪಸ್ ಬಂದ್ವಿ. ಮಳೆ ಬಂತು, ಅದಾದಮೇಲೆ ನನಗೆ ವರ್ಕೌಟ್ಗೆ ಹೋಗ್ಬಿಟ್ಟೆ. ಸೊ ಹಾಗೆ ಅದು ಟೈಮ್ ಆಗೋಯ್ತು. ಸೊ ಇವತ್ತು ಮತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಅಂದರೆ ಮುಗೀತು. ಜಿಯನ್ ಸ್ಕೂಲಿಗೆ ಕಳಿಸಿದಾಯ್ತು. ಇವಾಗ ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಮಟನ್ ಕರಿ, ದೋಸೆ. ಜಿಯನ್ ಇಲ್ಲೇ ಬೋರ್ ಆಗುತ್ತೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಅವ್ನು ನಾನು ಹೋಗಲ್ಲ ಮಮ್ಮ, ಇವತ್ತು ಇಲ್ಲೇ ಇರ್ತೀನಿ ಮನೇಲಿ, ನಾನು ಫೇವ್ರೇಟ್ ಮಾಡ್ತಿದ್ದೆ ಅಂತ. ಆಮೇಲೆ ಇಲ್ಲಪ್ಪ ಸ್ಕೂಲಿಗೆ ಹೋಗಿ ಬಂದಮೇಲೆ ಮತ್ತೆ ತಿನ್ನುವಂತೆ ಅಂತ ಹಂಗೆ ಹೇಳಿ ಕಳಿಸಿದಾಯ್ತು ಅವನಿಗೆ. ಅದೇ ಮಟನ್ ಅವಾಗಲೇ ಮಾಡಿದ್ದೆ. ಒಂದು ಸ್ವಲ್ಪ ಇನ್ನೊಂಚೂರು ನನಗೆ ಬೇಯಬೇಕಿತ್ತಂತ ಅನಿಸುತ್ತೆ. ಅದಕ್ಕೆ ಮತ್ತೆ ಇನ್ನೊಂದು ಬಿಸಲ್ ಬರಲಿ ಅಂತ ಹಾಕಿಟ್ಟೆ. ಬರ್ತಾ ಇದೆ, ಇವಾಗ ಆಫ್ ಮಾಡಬೇಕು. ಮತ್ತೆ ವೀಕೆಂಡ್ ಅಲ್ಲಿ ಲಾಸ್ಟ್ ವೀಕೆಂಡ್ ಜೇಡಬ್ಲಿ ಮಾಡಿ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಆ ಬ್ಲಾಗ್ ಯಾರಾದ್ರೂ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ. ಹಾಗೆ ಚಂದ್ರ ಬರ್ತ್ಡೇ ಬ್ಲಾಗ್ ನೋಡಿಲ್ಲ ಅಂದ್ರೆ ಯಾರಾದ್ರೂ ಹೋಗಿ ನೋಡಿ. ಸೊ ವಾರದಲ್ಲಿ 2 ವಿಡಿಯೋಸ್ ಅಂತೂ ಖಂಡಿತ ಹಾಕ್ತಾ ಇದ್ದೀನಿ ನಾನು.
ನಿಮ್ಗೆ ಅವಾಗ ನೋಡೋಕ್ಕಲ್ಲ ನೋಟಿಫಿಕೇಶನ್ ಬಂದಿಲ್ಲ ಅಂದರೆ ಮತ್ತೆ ನಿಮ್ಮ ಚಾನಲ್ ಬಂದು ಚೆಕ್ ಮಾಡಿದ್ರೆ ನಿಮಗೆ ವೀಡಿಯೋಸ್ ಸಿಗುತ್ತೆ. ಬಟ್ ವಾರದಲ್ಲಿ 2 ವೀಡಿಯೋ ಅಂತೂ ಕಂಪಲ್ಸರಿ ಹಾಕ್ತಾ ಇದ್ದೀನಿ. 3 ಇಂದ 2 ವೀಡಿಯೋಸ್ ಹಾಕ್ತಾ ಇದ್ದೀನಿ ಇವಾಗ. ಬಟ್ 3 ಅಂದರೆ ನಾನು ಏನಾದರೂ ಟ್ರಾವೆಲ್ ಮಾಡ್ತಿದ್ರೆ ಕಂಟಿನ್ಯೂಸ್ ಆಗಿ ಹಂಗೆ ಮಾಡ್ತೀನಿ. ಬಟ್ ಇವಾಗ ಎಲ್ಲೂ ಟ್ರಾವೆಲ್ ಏನು ಮಾಡ್ತೀರಾ ಅದರಿಂದ ಇಲ್ಲ. ಟ್ರಾವೆಲ್ ಮಾಡಿದ್ರೆ ಖಂಡಿತ ಅದು ವಿಡಿಯೋ ಮಾಡ್ತೀನಿ. ಸೊ ಅದ್ರ ಜೊತೆಗೆ ಇವಾಗ ಸ್ವಲ್ಪ ಲೈಫ್ ಸ್ಲೋ ಆಗಿ ಹೋಗ್ತಾ ಇದೆ ಅಂತ ಹೇಳ್ಬೋದು. ಅಂದರೆ ಜಿಯನ್ದು ಹೊಸ ಸ್ಕೂಲು, ಅವ್ನ ಟೈಮಿಂಗ್ಸ್ಗೆ ಅಡ್ಜಸ್ಟ್ ಆಗೋದಾಗಿರ್ಬೋದು. ಮತ್ತು ಅವನಿಗೆ ಸ್ವಲ್ಪ ನಮ್ಮದು ಅಂದರೆ ಅವ್ನ ಕಿಂಡರ್ ಗಾರ್ಟನಿಂದ ಅವ್ನು ಸಡನ್ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಬಂದಾಗ ಸ್ವಲ್ಪ ಇದೆಲ್ಲ ಚೇಂಜ್ ಆಗುತ್ತೆ, ಅದಾಗಿರ್ಬೋದು. ಮತ್ತು ಚಂದು ಸ್ವಲ್ಪ ಫಂಡ್ ರೈಸು ಅವ್ರ ಕಂಪ್ನಿದು ಎಲ್ಲ ಸ್ವಲ್ಪ ಸ್ಲೋ ಆಗಿ ಹೋಗ್ತಾ ಇದೆ. ಸೊ ಅದು ಮನೆಯದು ಸ್ವಲ್ಪ ಹಾಗೆ. ಮತ್ತು ನಮ್ಮದು ಅಷ್ಟೇ, ನನ್ನ ಸ್ವಲ್ಪ ವರ್ಕು ಸ್ವಲ್ಪ ಸ್ಲೋ ಆಗಿ ಹೋಗ್ತಾ ಇದೆ. ಯಾಕೆಂದರೆ ಸ್ವಲ್ಪ ಸ್ಲೋ ಮಾಡಿದ್ದೀನಿ ನಾನೇ ಇವಾಗ. ಸ್ವಲ್ಪ ಅಂದರೆ ನಾನು ಸ್ವಲ್ಪ ಬ್ರೇಕ್ ಥರನೂ ಆಗಲಿ ನನಗೆ ಅಂತ ಸ್ವಲ್ಪ ಸ್ಲೋ ಮಾಡ್ಕೊಂಡಿದ್ದೀನಿ. ಮತ್ತೆ ಅದು ನಾನು ವಾಪಸ್ ಬರ್ತೀನಿ. ಸೊ ಹೀಗೆ ಲೈಫ್ ಸ್ವಲ್ಪ ಸ್ಲೋ ಆಗಿ ಹೋಗ್ತಾ ಇದೆ. ಸ್ವಲ್ಪ ಪ್ರಾಬ್ಲಮ್ಸು ಅದು ಇದು ಆ ಕಡೆ ಈ ಕಡೆ ಗೊತ್ತಲ್ಲ, ಒಂದು ಸ್ವಲ್ಪ ದಿನ ಫ್ಯೂ ಡೇಸ್ ಏನಾದರೂ ಆಗುತ್ತೆ. ಸೊ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಬರುತ್ತೆ ಲೈಫಲ್ಲಿ, ಅದನ್ನೆಲ್ಲ ಫೇಸ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಆ ಥರ ಸಣ್ಣ ಪುಟ್ಟ ಬರ್ತಾ ಇರುತ್ತೆ ಲೈಫಲ್ಲಿ. ಅದು ನನಗೆ ಇವಾಗ ಸ್ವಲ್ಪ ಅದು ಆಯಿತು. ಸೊ ಅದನ್ನೆಲ್ಲ ಫೇಸ್ ಮಾಡ್ಕೊಂಡು ಇವಾಗ ಮುಂದೆ ಹೋಗೋದಷ್ಟೇ. ಸೊ ಹಾಗೆ ಏನು ಯಾವಾಗಲೂ ಎಲ್ಲ ದಿನಗಳು ಚೆನ್ನಾಗಿರುತ್ತೆ ಅಥವಾ ಎಲ್ಲ ವರ್ಷನೂ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಬರೋದಲ್ಲ. ಹಾಗೆ ತುಂಬ ಜನ ಕೇಳ್ತಾ ಇದ್ರೆ ಏನಾಗ್ತಿದೆ ರಮ್ಯಾ ಲೈಫಲ್ಲಿ ಅಂದರೆ, ನಾವು ಏನು ಜಸ್ಟ್ ನಾನು ಖುಷಿಯಾಗಿರೋ ತೋರಿಸ್ತೀನಿ ಅಷ್ಟೇ ಅಂತ ಅನ್ಕೊಂಡ್ಬಿಡ್ತೀರಾ. ಬಟ್ ಅದ್ರ ಹಿಂದೆ ನಮಗೂ ಸ್ವಲ್ಪ ಆ ಕಡೆ ಈ ಕಡೆ ಒಂದೊಂದ್ಸರಿ ಆಗುತ್ತೆ, ಅದು ಇದು ಇರುತ್ತೆ ಏನಾದರೂ ಒಂದು. ಅದೆಲ್ಲ ಸ್ವಲ್ಪ ಜಾಸ್ತಿ ಹೇಳ್ಕೊಳ್ಳೋದು ನಾನು ಕಡಿಮೆನೆ. ಸ್ವಲ್ಪ ಖುಷಿಯಾಗಿರೋದೇ ಜಾಸ್ತಿ ತೋರಿಸೋಕೆ ಇಷ್ಟಪಡ್ತೀನಿ. ಮೊನ್ನೆ JW ಮ್ಯಾರೇಜ್ಗೆ ಹೋಗಿದ್ದಾಗಲೂ ಎಷ್ಟೊಂದು ಜನ ಕೆಲವು ಕಮೆಂಟ್ಸ್ ಹಂಗೆ ಬಂದಿತ್ತು, ಹಿಂಗೆ ಶೋ ಆಫ್ ಅದು ಇದು ಅಂತ. ಹಂಗೇನಿಲ್ಲ, ನಮ್ಮ ಲೈಫಲ್ಲೂ ಇದೇ ಇರುತ್ತೆ. ಸೊ ಹಾಗೆ ಇದು ಸ್ವಲ್ಪ ದಿನಗಳು ಕಷ್ಟ ಇತ್ತು, ಸ್ವಲ್ಪ ಕಷ್ಟದ ದಿನಗಳು ಅಂತಲೇ ಹೇಳ್ಬೋದು. ಸ್ವಲ್ಪ ನಮಗೆ ಒಂಥರ ರಿಲ್ಯಾಕ್ಸಿಂಗ್ ಆಗಿರಲಿ, ಸ್ವಲ್ಪ ಮೈಂಡ್ ರಿಫ್ರೆಶಿಂಗ್ ಆಗಿರಲಿ ಅಂತ ಹೋಗಿದ್ದು. ಯಾಕೆಂದರೆ ಎಲ್ಲೂ ದೂರ ಟ್ರಾವೆಲ್ ಎಲ್ಲ ಮಾಡೋಕ್ಕಾಗದೇ ಇದ್ದಾಗ ಸೊ ಸಣ್ಣ ಪುಟ್ಟ ಹಂಗೆ ಒಂದೊಂದ್ಸರಿ ಏನಾದರೂ ಮಾಡ್ತಿರ್ತೀವಿ. ಅಂದರೆ ಚಂದು ಬರ್ತೆಗೂ ಎಲ್ಲೂ ಹೋಗಿರ್ಲಿಲ್ವಲ್ಲ, ಅದಕ್ಕೆ ಆಗಿದೆ. ಆಮೇಲೆ ಕೆಲಸ ಮಾಡಬೇಕು. ಸೊ ಇದನ್ನ ಶೇರ್ ಮಾಡಬೇಕಿತ್ತು. ಇವಾಗ ಸದ್ಯಕ್ಕೆ ಈ ಥರ ಹೋಗ್ತಾ ಇದೆ. ಆದಷ್ಟು ಬೇಗ ಚಂದದ್ದು ಕಂಪ್ನಿದು ಒಂದು ಟ್ರ್ಯಾಕ್ ಬರಲಿ, ನಮಗೂ ಎಲ್ಲ ಒಂದು ಟ್ರ್ಯಾಕ್ ಬರಲಿ ಅಂತ ದೇವ್ರ ಹತ್ರ ಕೇಳ್ಕೊತಾ ಇರ್ತೀನಿ. ಕಾರು ಒಂದು ಅಡ್ವಾನ್ಸ್ ಕೊಟ್ಟಿದ್ವಿ, ಅದು ಇವಾಗ ಒಂಚೂರು ಆ ಕಡೆ ಈ ಕಡೆ ಮೈಂಡು ಹಳೇದು ಅಂತ. ದೋಸೆ ಮಟನ್ ಕರಿ ಜಿಯನ್ ಫೇವ್ರೆಟು. ಇಲ್ಲದೆ ನಾವಿಬ್ರು ತಿಂತಾ ಇದ್ದೀವಿ. ಅವ್ನು ಹೋಗ್ತಾನೆ ಆಗ್ಲೇ ಮುನ್ಸ್ಕೊಂಡು ಹೋಗಿದ್ದ, ಬಂದಿದ ತಕ್ಷಣ ಅವ್ನಿಗೆ ಮಾಡ್ಕೊಡ್ಬೇಕಂತೆ. ಸೊ ಫ್ರೆಂಡ್ಸ್, ನಾನು ಅವಾಗಲೇ ಹೇಳಿದ್ದೆ ಆಗಲೇ ನಾನು ಸ್ಕಿನ್ ಕೇರ್ ಬಗ್ಗೆ ಮತ್ತು ಹೋಮ್ ರೆಮಿಡೀಸ್ ಬಗ್ಗೆ ವ್ಲಾಗ್ಸ್ ಎಲ್ಲ ಹೇಳ್ತೀನಿ ಅಂತ. ಸೊ ಇವತ್ತು ನಾನು ಒಂದು ಸ್ಕ್ರಬ್ ಮಾಡಿ ಮುಖ ತೊಳೆದು ಒಂದೇನಾದ್ರು ಪ್ಯಾಕ್ ಹಚ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಸ್ವಲ್ಪ ಸ್ಕಿನ್ಗೆ ಏನಾದರೂ ಬೇಕನ್ನಿಸ್ತಿದೆ. ರೀಸೆಂಟಾಗಿ ಫೇಶಿಯಲ್ ಮಾಡಿಸಿದ್ದೆ ನಾನು. ಎಷ್ಟು ದಿನ ಆಯಿತು, 2 ವೀಕ್ಸ್ ಆಗಿರ್ಬೋದು. ಸೊ ಬಟ್ ಆದರೂ ನಾನು ಅವಾಗವಾಗ ಸ್ಕ್ರಬ್ ಆಗ್ಬೋದು ಇದೆಲ್ಲ ಮಾಡ್ತಿರ್ತೇನೆ ಸ್ಕಿನ್ಗೆ. ಫೇಸ್ ವಾಶ್ ಯೂಸ್ ಮಾಡಿದ್ದು ಕ್ಲಿನಿಕ್ದು ಖಾಲಿ ಆಗಿಬಿಟ್ಟಿದೆ, ನಾನಿದು ಆರ್ಡರ್ ಮಾಡಬೇಕು ಮತ್ತೆ ಇವಾಗ ಸ್ಕ್ರಬ್ ಕೂಡ ಅದೇ ಯೂಸ್ ಮಾಡ್ತಿದ್ದೀನಿ. ಈ ಸ್ಕ್ರಬ್ ಅಂದರೆ ನನಗೆ ಸ್ವಲ್ಪ ಲೈಟಾಗಿ ಅನಿಸುತ್ತೆ, ತುಂಬ ಇದೊಂದ್ಸಲ. ಯಾಕೆ ನಾನು ಸ್ವಲ್ಪ ಸೆನ್ಸಿಟಿವ್ ಸ್ಕಿನ್ ಇದೆ, ಡ್ರೈ ಮತ್ತು ಸೆನ್ಸಿಟಿವ್. ಸೊ ಸ್ಕ್ರಬ್ ಮಾಡಿದಾಯಿತು. ಇವಾಗ ಹೋಗಿ ಒಂದು ಪ್ಯಾಕ್ ಯಾವ್ದು ನೋಡ್ತೀನಿ ನಾನು. ಸೊ ಶೀಟ್ ಇದ್ದರೆ ಶೀಟ್ ಮಾಸ್ಕ್ ಇದ್ದರೆ ಶೀಟ್ ಮಾಸ್ಕ್, ಇಲ್ಲ ಯಾವ್ದಾದ್ರು ಫೇಸ್ ಪ್ಯಾಕ್ ಇದ್ದರೆ ಫೇಸ್ ಪ್ಯಾಕ್. ಸೊ ಆ ಥರ ನೈಕಾಗಿ ತೊಗೊಂಡಿರ್ತೀನಿ ನಾನು. ಮೇ ಬಿ ಯಾವಾಗಲಾದರೂ ಎಲ್ಲ ಬೇಕಂದಾಗ ಪ್ರಾಡಕ್ಟ್ಸ್ ಎಲ್ಲ ಆರ್ಡ್ರ್ ಮಾಡಿದಾಗ ನೈಕಲ್ಲಿ ಆರ್ಡ್ರ್ ಮಾಡಿರ್ತೀನಿ. ಇನ್ಯಾವುದಾದ್ರೂ ಬೇರೆ ಇದೆಯಾ ಅಂತ ಚೆಕ್ ಮಾಡ್ತಿದ್ದೀನಿ. ಸದ್ಯಕ್ಕೆಲ್ಲ ಖಾಲಿ ಆಗಿದೆ. ಆರ್ಡರ್ ಮಾಡೋಕ್ಕೆ ನನಗೆ ಟೈಮೇ ಸಿಕ್ಕಿಲ್ಲ, ಮಾಡಬೇಕು. ಇದನ್ನೇ ಯೂಸ್ ಮಾಡೋಣ. ಇದು ಬಂದು ರೆಡ್ ವೈನ್ ಮಾಸ್ಕ್.
ಓಪನ್ ಮಾಡಿ ಜಸ್ಟ್ ಅಪ್ಲೈ ಮಾಡೋದಷ್ಟೇ. ನೀವು ಬೇಕಾದ್ರೆ ನಾನು ಒಂದ್ಸರಿ ಏನು ಮಾಡ್ತೀನಿ, ನನಗೆ ತುಂಬ ಚೆನ್ನಾಗಿ ಅನಿಸ್ಬೇಕು ಅಂದರೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಯೂಸ್ ಮಾಡ್ತೀನಿ, ಅವಾಗ ನನಗೆ ಚೆನ್ನಾಗಿ ಅನಿಸುತ್ತೆ. ಬಟ್ ಇವಾಗ ಸ್ವಲ್ಪ ನನಗೆ ಕೋಲ್ಡ್ ಅಂತ ಇರೋದಕ್ಕಿಂತ ಹೊರಗಡೆನೇ ಇಟ್ಕೊಂಡಿದ್ದೀನಿ. ಇಲ್ಲಾಂದರೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನೀವು ಯೂಸ್ ಮಾಡ್ಬೋದು. ತುಂಬ ಕೇರ್ಫುಲ್ಲಾಗಿ ತೆಗಿಬೇಕಿದು, ಇಲ್ಲಾಂದರೆ ಹೋಗುತ್ತೆ. ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ತೆಗಿಯೋದಷ್ಟೇ. ಸೊ ಒಂದು ಮನೇಲೇ ಒಂದು ಕ್ಲೀನಪ್ ಥರ ಆಗುತ್ತೆ, ಮತ್ತು ಸ್ಕಿನ್ ಕೂಡ ಚೆನ್ನಾಗಿರುತ್ತೆ ಅವಾಗವಾಗ ನೀವು ಈ ರೀತಿ ಮಾಡ್ಕೊಳ್ಳೋದ್ರಿಂದ. ಸೊ ಮನೇಲೇ ಬೇಕಾದ್ರೆ ನೀವು ಪ್ಯಾಕ್ ಕ್ರಿಯೇಟ್ ಮಾಡ್ಕೋಬೋದು. ಸ್ವಲ್ಪ ಮಿಲ್ಕು, ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು, ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಆ ಪ್ಯಾಕ್ ಕೂಡ ಹಾಕೋಬೋದು. ನಿಮಗೆ ಏನಾದ್ರು ಟ್ಯಾನ್ ಆಗಿದ್ರೆ ಟ್ಯಾನ್ ತೆಗಿಯೋಕ್ಕೆ ಹೆಲ್ಪ್ ಮಾಡುತ್ತೆ. ನಾನು ಸ್ವಲ್ಪ ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ ನನಗೆ ಶೀಟ್ ಮಾಸ್ಕ್ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ, ಅದಕ್ಕೆ ಅದನ್ನು ಯೂಸ್ ಮಾಡ್ತಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಹೀಗೆ ನಮ್ಮ ಲೈಫ್ ಇವಾಗ ಸ್ವಲ್ಪ ಸ್ಲೋ ಆಗಿ ಈ ರೀತಿ ಹೋಗ್ತಾ ಇದೆ, ಎಲ್ಲ ಮುಂದೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ